ಮಂಡ್ಯ ರೈತರಿಗೆ ಬೆಳೆ ಬೆಳೆಯಲಿಕ್ಕೂ ನೀರು ಬಿಟ್ಟಿಲ್ಲ. ಇದೇ ತಿಂಗಳು 4ನೇ ತಾರೀಕು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ನಾನು KRSಗೆ ಕೂಡ ವಿಸಿಟ್ ಮಾಡಿದ್ವಿ. ಆವತ್ತಿನ ಕಾಲದಲ್ಲಿ ಕೇವಲ 10 TMC ನೀರಿದೆ ಅನ್ನತಕ್ಕಂಥ ಮಾತು ಬಂತು. 4000 ಕ್ಯೂಸೆಕ್ಸ್ 4 TMC ಅದು ಡೆಡ್ ಸ್ಟೋರೇಜ್ ಇರುತ್ತೆ. ಇನ್ನು 6 TMC ಮಾತ್ರ ಇದೆ, ಅದು ಕುಡಿಯೋ ನೀರಿಗೆ ಮಾತ್ರ ಆಗುತ್ತೆ, ಇಲ್ಲಂತಂದರೆ ಕಷ್ಟ ಆಗುತ್ತೆ ಅಂತ. ಈಗ ಮಳೆ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಇಂಥ ಪರಿಸ್ಥಿತಿ, ಕಠಿಣ ಪರಿಸ್ಥಿತಿಯಲ್ಲಿ ಶಿಂಷಾದಲ್ಲಿ ಏನು ವಿದ್ಯುತ್ ಉತ್ಪಾದನಾ ಘಟಕ ನೀರಿಲ್ಲದೆ ನಿಂತು ಹೋಗಿದೆ. ಮತ್ತು ನೀರು ಎಲ್ಲಿಂದ ಬರಬೇಕು? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಟ್ರಿಬ್ಯುನಲ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಬಹಳಷ್ಟು ತೊಂದರೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಇದರ ಮಧ್ಯದಲ್ಲೂ ನೀರು ಬಿಡೋದು ಅಂತಂದರೆ ಇದು ಆಗಲಾರದ ವಿಚಾರ. ಈ ರೀತಿ ಮಾಡೋದನ್ನು ನಾವೆಲ್ಲರೂ ಕೂಡ, ಇಡೀ ಕರ್ನಾಟಕದ ಜನ ಇದನ್ನು ವಿರೋಧಿಸಬೇಕಾಗತ್ತೆ. ಈ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡದೇ ಇದ್ದರೆ, ಸೊ ಸರ್ಕಾರ ಅಲ್ಲಿಗೆ ನಮ್ಮ ರಾಜ್ಯದ ಅಥವಾ ರೈತರ ಪರವಾಗಿ ಕುಡಿಯುವ ನೀರಿನ ಆ ಸಮಸ್ಯೆ ಎದುರಿಸಲಾರದಂಥ ಪರಿಸ್ಥಿತಿ ಇರುವಾಗ ಅದನ್ನು ಮಾಡಲಿಲ್ಲ ಅಂತಂದರೆ ಇವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಎದ್ದು. ಇದರ ಮಧ್ಯೆ ಈಗ ತಮಿಳುನಾಡು ಮುಖ್ಯಮಂತ್ರಿ ಆಗಸ್ಟ್ 3ಕ್ಕೆ ಬಂದು ಮಾತುಕತೆ ಮಾಡುವಂಥದ್ದು ಕೂಡ ನಿಗದಿ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಅಲ್ಲ, ಇನ್ನೂ ಅದು ಯಾರೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಇದು ಊಹಾಪೋಹಗಳಲ್ಲೇ ಇದೆ. ಅವರು ಬಂದು ಏನು ಮಾಡ್ತಾರೆ? ಅವರು ಬಂದರೂ ಕೂಡ